Good morning everyone. Welcome back our YouTube channel Mauna Nandan Vlogs. ಹ್ಯಾಪಿ ರಥ ಸಪ್ತಮಿ. ಬನ್ನಿ ಇವತ್ತಿನ ವ್ಲಾಗ್ಸ್ ಸ್ಟಾರ್ಟ್ ಮಾಡೋಣ. ರಥಸಪ್ತಮಿ ಎಂದರೆ ಸೂರ್ಯನ ರಥಯಾತ್ರೆ ಆರಂಭವಾಗುವುದನ್ನು ಸೂಚಿಸುತ್ತದೆ. 7 ಕುದುರೆಗಳ ರಥವನ್ನು ಏರಿ ಸೂರ್ಯನು ಸಂಚಾರ ಆರಂಭಿಸುವುದೇ ರಥಸಪ್ತಮಿ ಎಂಬ ನಂಬಿಕೆ ಇದೆ. ಈ ದಿನಕ್ಕೆ ಈ ರೀತಿ ವಿಶೇಷ ರಂಗೋಲಿ ಹಾಕಿ ಪೂಜೆಯನ್ನು ಮಾಡುತ್ತಾರೆ. ಬಹಳ ವಿಶಿಷ್ಟವಾಗಿ ಹಂಸರಥದಲ್ಲಿ ಸೂರ್ಯ ಸಾಗುತ್ತಿರುತ್ತಾನೆ. 2 ಚಕ್ರಗಳ ಜೊತೆಗೆ ರಂಗೋಲಿ ಮಧ್ಯ ಸೂರ್ಯ, ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಈ ರೀತಿ ರಂಗೋಲಿಯನ್ನು ಬಿಡಿಸುತ್ತಾರೆ. ಓಂ ಸೂರ್ಯಾಯ ನಮಃ. ಓಂ ಆದಿತ್ಯ ಹೃದಯಂ ನಮಃ. ಓಂ ಆದಿತ್ಯ ವಿನಾಶ ನಮಃ. ಓಂ ಮಿತ್ರಾಯ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನವೇ ನಮಃ. ಓಂ ಹಿರಣ್ಯೈ ನಮಃ. ಓಂ ಆದಿತ್ಯೈ ನಮಃ. ಓಂ ಸಾವಿತ್ರೇ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ನಮಃ. ಪೌರಾಣಿಕವಾಗಿ ಈ ದಿನವನ್ನು ಸೂರ್ಯ ಜಯಂತಿ ಎಂದು ಸಹ ಕರೆಯುತ್ತಾರೆ. ಚಳಿಗಾಲ ಮುಗಿದು ವಸಂತ ಋತುವಿನ ಆರಂಭವಾಗುತ್ತದೆ. ಕಶ್ಯಪ ಋಷಿ ಹಾಗೂ ಅದಿತಿ ದೇವಿ ದಂಪತಿಗೆ ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದ ಸಪ್ತಮಿಯಂದು ಜನಿಸಿದ ಮಗುವೇ ಸೂರ್ಯದೇವ. ಈ ದಿನವನ್ನು ರಥಸಪ್ತಮಿ ಎಂದು ಆಚರಣೆ ಮಾಡುತ್ತೇವೆ. ಜಗದ ಸರ್ವ ಜೀವಿಗಳು ಅಸ್ತಿತ್ವಕ್ಕೆ ಕಾರಣಕರ್ತನಾಗಿರುವ ಸೂರ್ಯನ ಪೂಜೆಗಾಗಿ ಈ ದಿನ ಮೀಸಲು. ನಮ್ಮ ಕಣ್ಣಿಗೆ ಕಾಣುವ ಒಬ್ಬ ದೇವರು ಎಂದರೆ ಅದು ಸೂರ್ಯ. ಅಷ್ಟೇ ಏಕೆ, ಸ್ವತಃ ಶ್ರೀಕೃಷ್ಣನೇ ಸೂರ್ಯನಿಗಿಂತ ಬೇರೆ ದೇವರಿಲ್ಲ, ಜಗತ್ತಿಲ್ಲ ಎಂದು ಹೇಳಿದ್ದಾರೆ. ಆರೋಗ್ಯಕರ ಜೀವನ ಹಾಗೂ ಸಂತೋಷದಾಯಕ ಜೀವನ ನಮ್ದಾಗಬೇಕಂದ್ರೆ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಬೇಕು. ನಂತರ ಸೂರ್ಯದೇವನಿಗೆ ಶ್ಲೋಕದ ಮೂಲಕ ಪೂಜೆಯನ್ನು ಸಲ್ಲಿಸಿ ರಥಸಪ್ತಮಿಯನ್ನು ಆಚರಣೆ ಮಾಡಬೇಕು. ಹೀಗೆ ನಾನು ರಥಸಪ್ತಮಿ ಹಬ್ಬವನ್ನು ನಮ್ಮ ಮನೆಯಲ್ಲಿ ಸಿಂಪಲಾಗಿ ಆಚರಿಸಿದ್ದೀನಿ.